ಸಂವಿಧಾನದ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನ ವಿರೋಧಿಗಳು. ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಅನುಚ್ಛೇದ 14, 15, 16, 17, 19, 29, 30ರಲ್ಲಿ ಭಾಳ ಸ್ಪಷ್ಟವಾಗಿದೆ. ಯಾವುದೇ ರೀತಿಯ ಭೇದ ಭಾವಗಳು ಇರಬಾರ್ದು ಅಂಥೇಳಿ ನಮ್ಮ ಸಂವಿಧಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2A ಅಡಿಗೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರು ಹಿಂದುಳಿದ ಇದ್ದಾರೆ ಅವ್ರಿಗೆಲ್ರಿಗೂ ಸಹ ಮೀಸಲಾತಿಯನ್ನು ಕೊಡಬೇಕು ಅನ್ನೋದಿದೆ. ಎಲ್ಲೂ ಸಹ ಒಂದು ಧರ್ಮದ ಹೆಸರೇಳಿ ನಾವು ಮಾಡಿಲ್ಲ. ಸಂವಿಧಾನದ ಆಶಯ ಏನಿದೆ ಅಂತ ಹೇಳಿದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವ್ರಿಗೆಲ್ಲರೂ ಸಹ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ದಿಸ್ ಈಸ್ ಎ ಪಾರ್ಟಿಸಿಪೇಟ್ರಿ ಡೆಮೋಕ್ರಸಿ, ಅಂದರೆ ಸಹಭಾಗಿತ್ವ ಅಂತ ಏನು ಹೇಳ್ತೀವಿ ಆ ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಲ್ಲ. ಒಂದು ಅಕಸ್ಮಾತ್ ನಾವು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದ್ದೀವಿ, ಇಂಥ ಧರ್ಮ ಅಂತ ಹೇಳಿಲ್ಲ. ಅಲ್ಪಸಂಖ್ಯಾತರಂದರೆ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿಖ್ಸ್ ಇದ್ದಾರೆ, ಜೈನ್ ಇದ್ದಾರೆ, ಬೌದ್ಧಿಸ್ಟ್ ಇದ್ದಾರೆ, ಇವರೆಲ್ಲರೂ ಸಹ ಅಲ್ಪಸಂಖ್ಯಾತರೇ. ಆದರೆ ಇವರು ಕೇವಲ ಒಂದು ಸಮುದಾಯನ ಗುರಿ ಮಾಡಿಕೊಂಡು ಅವರಿಗೆ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ, ದೇಶದಲ್ಲಿರ್ತಕ್ಕಂಥ ಬೆಲೆ ಏರಿಕೆ, ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಆದ್ದರಿಂದ ಇವೆಲ್ಲ ಚರ್ಚೆ ಮಾಡಿ ಔರಂಗಜೇಬ್ವರೆಗೂ ಬಂದಿದ್ದಾರೆ. ಚರ್ಚೆ ಮಾಡಲಿಕ್ಕೆ ಅವ್ರು ಏನಾದರೂ ಇದ್ದರೆ ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿದೆ. ಸಂವಿಧಾನದ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನ ವಿರೋಧಿಗಳು. ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಅನುಚ್ಛೇದ 14, 15, 16, 17, 19, 29, 30ರಲ್ಲಿ ಭಾಳ ಸ್ಪಷ್ಟವಾಗಿದೆ. ಯಾವುದೇ ರೀತಿಯ ಭೇದ ಭಾವಗಳು ಇರಬಾರ್ದು ಅಂಥೇಳಿ ನಮ್ಮ ಸಂವಿಧಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2A ಅಡಿಗೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರು ಹಿಂದುಳಿದ ಇದ್ದಾರೆ ಅವ್ರಿಗೆಲ್ರಿಗೂ ಸಹ ಮೀಸಲಾತಿಯನ್ನು ಕೊಡಬೇಕು ಅನ್ನೋದಿದೆ. ಎಲ್ಲೂ ಸಹ ಒಂದು ಧರ್ಮದ ಹೆಸರೇಳಿ ನಾವು ಮಾಡಿಲ್ಲ. ಸಂವಿಧಾನದ ಆಶಯ ಏನಿದೆ ಅಂತ ಹೇಳಿದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವ್ರಿಗೆಲ್ಲರೂ ಸಹ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ದಿಸ್ ಈಸ್ ಎ ಪಾರ್ಟಿಸಿಪೇಟ್ರಿ ಡೆಮೋಕ್ರಸಿ, ಅಂದರೆ ಸಹಭಾಗಿತ್ವ ಅಂತ ಏನು ಹೇಳ್ತೀವಿ ಆ ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಲ್ಲ. ಒಂದು ಅಕಸ್ಮಾತ್ ನಾವು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದ್ದೀವಿ, ಇಂಥ ಧರ್ಮ ಅಂತ ಹೇಳಿಲ್ಲ. ಅಲ್ಪಸಂಖ್ಯಾತರಂದರೆ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿಖ್ಸ್ ಇದ್ದಾರೆ, ಜೈನ್ ಇದ್ದಾರೆ, ಬೌದ್ಧಿಸ್ಟ್ ಇದ್ದಾರೆ, ಇವರೆಲ್ಲರೂ ಸಹ ಅಲ್ಪಸಂಖ್ಯಾತರೇ. ಆದರೆ ಇವರು ಕೇವಲ ಒಂದು ಸಮುದಾಯನ ಗುರಿ ಮಾಡಿಕೊಂಡು ಅವರಿಗೆ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ, ದೇಶದಲ್ಲಿರ್ತಕ್ಕಂಥ ಬೆಲೆ ಏರಿಕೆ, ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಆದ್ದರಿಂದ ಇವೆಲ್ಲ ಚರ್ಚೆ ಮಾಡಿ ಔರಂಗಜೇಬ್ವರೆಗೂ ಬಂದಿದ್ದಾರೆ. ಚರ್ಚೆ ಮಾಡಲಿಕ್ಕೆ ಅವ್ರು ಏನಾದರೂ ಇದ್ದರೆ ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿದೆ. ಸಂವಿಧಾನದ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನ ವಿರೋಧಿಗಳು. ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಅನುಚ್ಛೇದ 14, 15, 16, 17, 19, 29, 30ರಲ್ಲಿ ಭಾಳ ಸ್ಪಷ್ಟವಾಗಿದೆ. ಯಾವುದೇ ರೀತಿಯ ಭೇದ ಭಾವಗಳು ಇರಬಾರ್ದು ಅಂಥೇಳಿ ನಮ್ಮ ಸಂವಿಧಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2A ಅಡಿಗೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರು ಹಿಂದುಳಿದ ಇದ್ದಾರೆ ಅವ್ರಿಗೆಲ್ರಿಗೂ ಸಹ ಮೀಸಲಾತಿಯನ್ನು ಕೊಡಬೇಕು ಅನ್ನೋದಿದೆ. ಎಲ್ಲೂ ಸಹ ಒಂದು ಧರ್ಮದ ಹೆಸರೇಳಿ ನಾವು ಮಾಡಿಲ್ಲ. ಸಂವಿಧಾನದ ಆಶಯ ಏನಿದೆ ಅಂತ ಹೇಳಿದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವ್ರಿಗೆಲ್ಲರೂ ಸಹ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ದಿಸ್ ಈಸ್ ಎ ಪಾರ್ಟಿಸಿಪೇಟ್ರಿ ಡೆಮೋಕ್ರಸಿ, ಅಂದರೆ ಸಹಭಾಗಿತ್ವ ಅಂತ ಏನು ಹೇಳ್ತೀವಿ ಆ ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಲ್ಲ. ಒಂದು ಅಕಸ್ಮಾತ್ ನಾವು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದ್ದೀವಿ, ಇಂಥ ಧರ್ಮ ಅಂತ ಹೇಳಿಲ್ಲ. ಅಲ್ಪಸಂಖ್ಯಾತರಂದರೆ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿಖ್ಸ್ ಇದ್ದಾರೆ, ಜೈನ್ ಇದ್ದಾರೆ, ಬೌದ್ಧಿಸ್ಟ್ ಇದ್ದಾರೆ, ಇವರೆಲ್ಲರೂ ಸಹ ಅಲ್ಪಸಂಖ್ಯಾತರೇ. ಆದರೆ ಇವರು ಕೇವಲ ಒಂದು ಸಮುದಾಯನ ಗುರಿ ಮಾಡಿಕೊಂಡು ಅವರಿಗೆ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ, ದೇಶದಲ್ಲಿರ್ತಕ್ಕಂಥ ಬೆಲೆ ಏರಿಕೆ, ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಆದ್ದರಿಂದ ಇವೆಲ್ಲ ಚರ್ಚೆ ಮಾಡಿ ಔರಂಗಜೇಬ್ವರೆಗೂ ಬಂದಿದ್ದಾರೆ. ಚರ್ಚೆ ಮಾಡಲಿಕ್ಕೆ ಅವ್ರು ಏನಾದರೂ ಇದ್ದರೆ ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿದೆ. ಸಂವಿಧಾನದ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನ ವಿರೋಧಿಗಳು. ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಅನುಚ್ಛೇದ 14, 15, 16, 17, 19, 29, 30ರಲ್ಲಿ ಭಾಳ ಸ್ಪಷ್ಟವಾಗಿದೆ. ಯಾವುದೇ ರೀತಿಯ ಭೇದ ಭಾವಗಳು ಇರಬಾರ್ದು ಅಂಥೇಳಿ ನಮ್ಮ ಸಂವಿಧಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2A ಅಡಿಗೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರು ಹಿಂದುಳಿದ ಇದ್ದಾರೆ ಅವ್ರಿಗೆಲ್ರಿಗೂ ಸಹ ಮೀಸಲಾತಿಯನ್ನು ಕೊಡಬೇಕು ಅನ್ನೋದಿದೆ.
ಎಲ್ಲೂ ಸಹ ಒಂದು ಧರ್ಮದ ಹೆಸರೇಳಿ ನಾವು ಮಾಡಿಲ್ಲ. ಸಂವಿಧಾನದ ಆಶಯ ಏನಿದೆ ಅಂತ ಹೇಳಿದರೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವರಿಗೆಲ್ಲರೂ ಸಹ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ದಿಸ್ ಈಸ್ ಎ ಪಾರ್ಟಿಸಿಪೇಟ್ರಿ ಡೆಮೋಕ್ರಸಿ, ಅಂದರೆ ಸಹಭಾಗಿತ್ವ ಅಂತ ಏನು ಹೇಳ್ತೀವಿ, ಆ ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಲ್ಲ. ಒಂದು ಅಕಸ್ಮಾತ್ ನಾವು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದ್ದೀವಿ, ಇಂಥ ಧರ್ಮ ಅಂತ ಹೇಳಿಲ್ಲ. ಅಲ್ಪಸಂಖ್ಯಾತರಂದರೆ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿಖ್ಸ್ ಇದ್ದಾರೆ, ಜೈನ್ ಇದ್ದಾರೆ, ಬೌದ್ಧಿಸ್ಟ್ ಇದ್ದಾರೆ. ಇವರೆಲ್ಲರೂ ಸಹ ಅಲ್ಪಸಂಖ್ಯಾತರೇ. ಆದರೆ ಇವರು ಕೇವಲ ಒಂದು ಸಮುದಾಯನ ಗುರಿ ಮಾಡಿಕೊಂಡು ಅವರಿಗೆ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ, ದೇಶದಲ್ಲಿರ್ತಕ್ಕಂಥ ಬೆಲೆ ಏರಿಕೆ, ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಆದ್ದರಿಂದ ಇವೆಲ್ಲ ಚರ್ಚೆ ಮಾಡಿ ಔರಂಗಜೇಬ್ವರೆಗೂ ಬಂದಿದ್ದಾರೆ. ಚರ್ಚೆ ಮಾಡಲಿಕ್ಕೆ ಅವ್ರು ಏನಾದರೂ ಇದ್ದರೆ ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿದೆ. ಸಂವಿಧಾನದ ವಿರೋಧಿಗಳು, ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನ ವಿರೋಧಿಗಳು. ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಅನುಚ್ಛೇದ 14, 15, 16, 17, 19, 29, 30ರಲ್ಲಿ ಭಾಳ ಸ್ಪಷ್ಟವಾಗಿದೆ, ಯಾವುದೇ ರೀತಿಯ ಭೇದ ಭಾವಗಳು ಇರಬಾರ್ದು ಅಂಥೇಳಿ. ನಮ್ಮ ಸಂವಿಧಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2A ಅಡಿಗೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರು ಹಿಂದುಳಿದ ಇದ್ದಾರೆ ಅವ್ರಿಗೆಲ್ರಿಗೂ ಸಹ ಮೀಸಲಾತಿಯನ್ನು ಕೊಡಬೇಕು ಅನ್ನೋದಿದೆ. ಎಲ್ಲೂ ಸಹ ಒಂದು ಧರ್ಮದ ಹೆಸರೇಳಿ ನಾವು ಮಾಡಿಲ್ಲ. ಸಂವಿಧಾನದ ಆಶಯ ಏನಿದೆ ಅಂತ ಹೇಳಿದರೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವ್ರಿಗೆಲ್ಲರೂ ಸಹ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ದಿಸ್ ಈಸ್ ಎ ಪಾರ್ಟಿಸಿಪೇಟ್ರಿ ಡೆಮೋಕ್ರಸಿ, ಅಂದರೆ ಸಹಭಾಗಿತ್ವ ಅಂತ ಏನು ಹೇಳ್ತೀವಿ, ಆ ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಲ್ಲ. ಒಂದು ಅಕಸ್ಮಾತ್ ನಾವು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದ್ದೀವಿ, ಇಂಥ ಧರ್ಮ ಅಂತ ಹೇಳಿಲ್ಲ. ಅಲ್ಪಸಂಖ್ಯಾತರಂದರೆ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿಖ್ಸ್ ಇದ್ದಾರೆ, ಜೈನ್ ಇದ್ದಾರೆ, ಬೌದ್ಧಿಸ್ಟ್ ಇದ್ದಾರೆ. ಇವರೆಲ್ಲರೂ ಸಹ ಅಲ್ಪಸಂಖ್ಯಾತರೇ. ಆದರೆ ಇವರು ಕೇವಲ ಒಂದು ಸಮುದಾಯನ ಗುರಿ ಮಾಡಿಕೊಂಡು ಅವರಿಗೆ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ, ದೇಶದಲ್ಲಿರ್ತಕ್ಕಂಥ ಬೆಲೆ ಏರಿಕೆ, ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಆದ್ದರಿಂದ ಇವೆಲ್ಲ ಚರ್ಚೆ ಮಾಡಿ ಔರಂಗಜೇಬ್ವರೆಗೂ ಬಂದಿದ್ದಾರೆ. ಚರ್ಚೆ ಮಾಡಲಿಕ್ಕೆ ಅವ್ರು ಏನಾದರೂ ಇದ್ದರೆ ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿದೆ. ಸಂವಿಧಾನದ ವಿರೋಧಿಗಳು, ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನ ವಿರೋಧಿಗಳು. ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಅನುಚ್ಛೇದ 14, 15, 16, 17, 19, 29, 30ರಲ್ಲಿ ಭಾಳ ಸ್ಪಷ್ಟವಾಗಿದೆ, ಯಾವುದೇ ರೀತಿಯ ಭೇದ ಭಾವಗಳು ಇರಬಾರ್ದು ಅಂಥೇಳಿ. ನಮ್ಮ ಸಂವಿಧಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2A ಅಡಿಗೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರು ಹಿಂದುಳಿದ ಇದ್ದಾರೆ ಅವ್ರಿಗೆಲ್ರಿಗೂ ಸಹ ಮೀಸಲಾತಿಯನ್ನು ಕೊಡಬೇಕು ಅನ್ನೋದಿದೆ. ಎಲ್ಲೂ ಸಹ ಒಂದು ಧರ್ಮದ ಹೆಸರೇಳಿ ನಾವು ಮಾಡಿಲ್ಲ. ಸಂವಿಧಾನದ ಆಶಯ ಏನಿದೆ ಅಂತ ಹೇಳಿದರೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವ್ರಿಗೆಲ್ಲರೂ ಸಹ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ದಿಸ್ ಈಸ್ ಎ ಪಾರ್ಟಿಸಿಪೇಟ್ರಿ ಡೆಮೋಕ್ರಸಿ, ಅಂದರೆ ಸಹಭಾಗಿತ್ವ ಅಂತ ಏನು ಹೇಳ್ತೀವಿ, ಆ ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಲ್ಲ. ಒಂದು ಅಕಸ್ಮಾತ್ ನಾವು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದ್ದೀವಿ, ಇಂಥ ಧರ್ಮ ಅಂತ ಹೇಳಿಲ್ಲ. ಅಲ್ಪಸಂಖ್ಯಾತರಂದರೆ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿಖ್ಸ್ ಇದ್ದಾರೆ, ಜೈನ್ ಇದ್ದಾರೆ, ಬೌದ್ಧಿಸ್ಟ್ ಇದ್ದಾರೆ. ಇವರೆಲ್ಲರೂ ಸಹ ಅಲ್ಪಸಂಖ್ಯಾತರೇ. ಆದರೆ ಇವರು ಕೇವಲ ಒಂದು ಸಮುದಾಯನ ಗುರಿ ಮಾಡಿಕೊಂಡು ಅವರಿಗೆ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ, ದೇಶದಲ್ಲಿರ್ತಕ್ಕಂಥ ಬೆಲೆ ಏರಿಕೆ, ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಆದ್ದರಿಂದ ಇವೆಲ್ಲ ಚರ್ಚೆ ಮಾಡಿ ಔರಂಗಜೇಬ್ವರೆಗೂ ಬಂದಿದ್ದಾರೆ. ಚರ್ಚೆ ಮಾಡಲಿಕ್ಕೆ ಅವ್ರು ಏನಾದರೂ ಇದ್ದರೆ ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿದೆ.